ಹಾಯ್ ಗಾಯ್ಸ್, ನಾವು ಇವಾಗಿನ ಲೆಕ್ಚರ್ ಸೀರೀಸ್ ಅಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ನ 5th ಚಾಪ್ಟರ್ ಆದಂತಹ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅನ್ನೋದು ಪಾರ್ಟ್ 2 ಅನ್ನು ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಗೈಸ್, ನಾನು ಈಗಾಗಲೇ ಪಾರ್ಟ್ 1 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅಂತ ಅಂದ್ರೇನು, ಅದರ ಮೀನಿಂಗ್ ಅಂತಂದ್ರೇನು, ಡೆಫಿನೇಷನ್ ಅಂತಂದ್ರೇನು, ಅದ್ರ ಅಡ್ವಾಂಟೇಜಸ್, ಇಂಪಾರ್ಟೆನ್ಸ್, ಈ ಬಿಸ್ನೆಸ್ ಅಂತಂದ್ರೇನು, ಅದನ್ನ ಯಾವ ತರ ಕ್ಲಾಸಿಫೈ ಮಾಡ್ತಾರೆ, ಟ್ರೆಡಿಷನಲ್ ಮೆಥಡ್ ಆಫ್ ಬಿಸ್ನೆಸ್ ಗೂ ಮತ್ತೆ ಈ ಬಿಸ್ನೆಸ್ ಗೂ ಇರ್ತಕ್ಕಂತಹ ಡಿಫರೆನ್ಸಸ್ ಏನು, ಈ ಕಾಮರ್ಸ್ ಅಂತಂದ್ರೇನು, ಈ ಬಿಸ್ನೆಸ್ ಅಂತಂದ್ರೇನು, ಅದಕ್ಕೂ ಇರ್ತಕ್ಕಂತಹ ಡಿಫರೆನ್ಸಸ್ ಗಳೇನು, ಮತ್ತೆ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಅಥವಾ ಲಿಮಿಟೇಷನ್ಸ್ ಆಫ್ ಈ ಬಿಸ್ನೆಸ್ ಅಂತ ಅಂದ್ರೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡಿದೀವಿ. ಹಾಗೆ ಸ್ಕೋಪ್ ಆಫ್ ಈ ಬಿಸ್ನೆಸ್ ಅನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದೀವಿ. ನೆನಪಿರ್ಬೋದು, ಯಾವ್ದು B2B, B2C, ಇಂಟ್ರಾ ಬಿ ಹಾಗೆ C2C ಅನ್ನೋ ಕಾನ್ಸೆಪ್ಟ್ ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಿದೀವಿ. ಈ ಲೆಕ್ಚರ್ ಸೀರೀಸ್ ಅಲ್ಲಿ ನಾವು ನೆಕ್ಸ್ಟ್ ಪಾರ್ಟ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ವಿಡಿಯೋ ತುಂಬಾ ಶಾರ್ಟ್ ಆಗೇ ಇರುತ್ತೆ, ಯಾಕಂತಂದ್ರೆ ಕಂಟೆಂಟ್ ಸ್ವಲ್ಪನೇ ಇರ್ತಕ್ಕಂತಹದ್ದು. ಸೊ ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂತಹ ಕಾನ್ಸೆಪ್ಟ್ ನಿಮ್ಗೆ ಏನು, ಆನ್ಲೈನ್ ಟ್ರಾನ್ಸಾಕ್ಷನ್. ಏನ್ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತಂದ್ರೆ ಈ ಬಿಸ್ನೆಸ್ ಅಂತಂದ್ರೆ ಏನು ಅನ್ನೋದನ್ನ ನೀವ್ ಈಗಾಗಲೇ ಅರ್ಥ ಮಾಡ್ಕೊಂಡ್ರಿ. ಏನು, ಕಂಡಕ್ಟಿಂಗ್ ಇಂಡಸ್ಟ್ರಿ, ಟ್ರೇಡ್, ಕಾಮರ್ಸ್ ಯೂಸಿಂಗ್ ಏನು ಎಲೆಕ್ಟ್ರಾನಿಕ್ ನೆಟ್ವರ್ಕ್, ಕಂಪ್ಯೂಟರ್ ನೆಟ್ವರ್ಕ್ ಸಹಾಯದಿಂದ ಮಾಡ್ತಕ್ಕಂತಹ ಬಿಸ್ನೆಸ್ ನ ಈ ಬಿಸ್ನೆಸ್ ಅಂತ ಅನ್ಬಿಟ್ಟು ಕರಿತೀವಿ ಅಂತ ತಗೊಂಡ್ಕೊಂಡು, ಅಲ್ಲಿ ಏನಾಗುತ್ತೆ, ಪೇಮೆಂಟ್ ಅನ್ನ ಕೂಡ ಮಾಡ್ತಾರೆ ತಾನೆ. ಆ ಪೇಮೆಂಟ್ ನ ಆನ್ಲೈನ್ ಸಹಾಯದಿಂದ ಮಾಡ್ತಾರೆ. ಸೊ ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತಂದ್ರೆ ಏನು, ಅದ್ರದ್ದು ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತಂದ್ರೆ ನೀವು ಈಗ ಯಾವ್ದಾದ್ರು ಒಂದು ಐಟಮ್ ನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಅದ್ರಲ್ಲಿ ಯಾವ ತರ ಸ್ಟೆಪ್ಸ್ ಇರುತ್ತೆ, ಅದು ಹೇಗೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅನ್ನೋದು ತಿಳ್ಕೊಳ್ತಾ ಹೋಗೋಣ. ಗೈಸ್, ಈ ಕಾನ್ಸೆಪ್ಟ್ ನಿಮ್ಗೆ ತುಂಬಾ ಈಸಿಯಾಗಿ ಗೊತ್ತಿದೆ. ನೀವೇನಾದ್ರು ಒಂದು ಐಟಮ್ ಬೇಕು ಅಂತಂದ್ರೆ ಆನ್ಲೈನ್ ಅಲ್ಲಿ ಏನ್ ಮಾಡ್ತೀರಾ, ಬೇಕಾದಷ್ಟು ಇವತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಗಳಿದೆ. ಕ್ರೋಮಾ ಇದೆ, ಅದಾದ್ಮೇಲೆ ಅಮೆಝಾನ್ ಇದೆ, ಅದಾದ್ಮೇಲೆ ಫ್ಲಿಪ್ಕಾರ್ಟ್ ಇದೆ. ಈ ತರ ತುಂಬಾನೇ ನಿಮ್ಗೆ ಏನಂತಂದ್ರೆ ಆನ್ಲೈನ್ ಪರ್ಚೇಸಿಂಗ್ ಪ್ಲಾಟ್ಫಾರ್ಮ್ಸ್ ಗಳಿದೆ. ಅದರಲ್ಲಿ ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಬಿಡ್ತೀರಾ. ಸೊ ಅದನ್ನ ಥಿಯರಿಟಿಕಲ್ ಮ್ಯಾನರ್ ಅಲ್ಲಿ ಕಲಿತಾ ಹೋಗ್ತೀವಿ. ಹಾಗಾದ್ರೆ ಆನ್ಲೈನ್ ಅಲ್ಲಿ ಏನಾದ್ರು ಒಂದು ಐಟಮ್ ನ ತರಿಸ್ಕೊಳ್ತೀವಿ ಅಂತಂದ್ರೆ ಅದಕ್ಕೆ ಏನೇನ್ ಸ್ಟೆಪ್ ಗಳಿದೆ ಅಂತ ಅಂದ್ಬಿಟ್ಟು, ಫಸ್ಟ್ ರಿಜಿಸ್ಟ್ರೇಷನ್. ಅಫ್ಕೋರ್ಸ್ ನೀವ್ ಏನಾದ್ರು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಏನ್ ಮಾಡ್ತೀರಾ, ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಬೇಕು, ಹೌದಲ್ವಾ? ನಿಮ್ಮ ಫೋನ್ ನಂಬರ್ ಹಾಕಿ ಹಾಗೇನೆ ಮೇಲ್ ID ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ನಿಮ್ಗೊಂದು ID ಬರುತ್ತೆ, ID ಅಥವಾ ಅಕೌಂಟ್ ನಂಬರ್ ಸಿಗುತ್ತೆ. ಸೊ ಆ ID ಮೂಲಕ ನೀವು ಆನ್ಲೈನ್ ಅಲ್ಲಿ ನಿಮ್ಗೆ ಯಾವ ಐಟಮ್ ಬೇಕೋ ಅದನ್ನ ಪರ್ಚೇಸ್ ಮಾಡ್ತೀರಾ. ಫಸ್ಟ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು, ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು. ರಿಜಿಸ್ಟ್ರೇಷನ್ ಯಾವ ತರ ಮಾಡ್ಕೊಳ್ತೀರಾ, ಅಫ್ಕೋರ್ಸ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳಕ್ಕೆ ಅಥವಾ ಫೇಸ್ಬುಕ್ ಅಲ್ಲಿ ಅಕೌಂಟ್ ಮಾಡ್ಕೊಳಕ್ಕೆ ಯಾವ ತರ ಅಕೌಂಟ್ ಓಪನ್ ಮಾಡ್ಕೊಂಡ್ರಿ, ಅಥವಾ ಜಿಮೇಲ್ ಹೇಗೆ ಅಕೌಂಟ್ ಓಪನ್ ಮಾಡ್ಕೊಂಡ್ರಿ, ಹಂಗನೆ ಆ ವೆಬ್ಸೈಟ್ ಅಲ್ಲಿ ಆ ಪರ್ಟಿಕ್ಯುಲರ್ ಆಗಿ ನೀವು ಯಾವ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಪರ್ಚೇಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ, ಆ ಪೋರ್ಟಲ್ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ತೀರಾ. ಫಸ್ಟ್ ಸ್ಟೆಪ್ ಏನು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಂಥದ್ದು. ಎರಡನೇ ಸ್ಟೆಪ್ ಏನು, ನಿಮಗೆ ಬೇಕಾದಂತಹ ಐಟಮ್ ಗಳನ್ನ ನೀವು ಹುಡುಕ್ತೀರಾ, ಹಾಗೆ ಕಂಪೇರ್ ಮಾಡ್ತೀರಾ ಬೇರೆ ಪ್ರಾಡಕ್ಟ್ ಜೊತೆಗೆ, ನಮ್ಗೆ ಈ ಪ್ರೈಸ್ ಮ್ಯಾಚ್ ಆಗುತ್ತಾ, ಅಥವಾ ಬೇರೆ ವೆಬ್ಸೈಟ್ ಗಳಲ್ಲೆಲ್ಲ ನೋಡ್ತೀರಾ, ನಿಮಗೆ ಫೈನಲಿ ಇಷ್ಟ ಆಯ್ತು, ಆ ಪ್ರಾಡಕ್ಟ್ ನಿಮ್ಗೆ ವರ್ತ್ ಅಂತ ಅನಿಸ್ತಾ ಇದೆ, ನಿಮ್ಮ ಪ್ರೈಸ್ಗೆ ಅದು ಅಫೋರ್ಡಬಲ್ ಆಗ್ತಿದೆ ಅಂತಂದ್ರೆ, ನಿಮ್ಗೆ ಸಮಾಧಾನ ಆಯ್ತು ಅಂತಂದ್ರೆ ಫೈನಲ್ ಆಗಿ ಒಂದಷ್ಟು ಲೀಸ್ಟ್ ನ ನೀವು ಕಾರ್ಟಿಗೆ ಹಾಕೊಳ್ತೀರಾ, ಇಂತಿಂತ ಐಟಮ್ ಗಳು ಬೇಕು ಅಂತ ಅಂದ್ಬಿಟ್ಟು. ಬಟ್ ಫೈನಲ್ ಆಗಿ ಕಾರ್ಟ್ ಎಲ್ಲ ಹಾಕೊಂಡಿರೋದನ್ನ ಪರ್ಚೇಸ್ ಮಾಡ್ತೀರಾ, ಖಂಡಿತ ತಗೊಳಂಗಿಲ್ಲ. ಸೊ ಫೈನಲ್ ಆಗಿ ನಿಮ್ಗೆ ಯಾವ್ದು ಬೇಕೋ ಅದೇ ಪ್ರಾಡಕ್ಟ್ ನ ಆರ್ಡರ್ ಮಾಡ್ತೀರಾ. ಪ್ಲೇಸ್ ಅಂಡ್ ಆರ್ಡರ್. ಪ್ಲೇಸ್ ಆದ್ಮೇಲೆ ಏನಾಗುತ್ತೆ, ನಿಮ್ಗೆ ಐಟಮ್ ಡೆಲಿವರಿ ಆಗುತ್ತೆ. ಡೆಲಿವರಿ ಆದ್ಮೇಲೆ ನೀವ್ ಏನ್ ಮಾಡ್ತೀರಾ, ಒಂದೊಂದ್ಸಲ ಏನ್ ಮಾಡ್ಬೋದು, ನೀವು ಪರ್ಚೇಸ್ ಮಾಡಿದ ತಕ್ಷಣ ಆನ್ಲೈನ್ ಅಲ್ಲಿ ಅಲ್ಲೇನೆ ಡೆಲಿವರಿ ಪೇಮೆಂಟ್ ನ ಮಾಡಿ ಮುಗಿಸ್ಬೋದು. ಅಥವಾ ಇನ್ನೂ ಒಂದು ಆಪ್ಷನ್ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಅಂತ ಕೊಟ್ರೆ ಕ್ಯಾಶ್ ಅಲ್ಲೂ ಮಾಡ್ಬೋದು. ಈ ತರ ಆಪ್ಷನ್ ಗಳು ಸಿಗ್ತಾ ಹೋಗುತ್ತೆ. ಸೊ ಫೈನಲ್ ಗೆ ನೀವ್ ಏನಂತ ಅಂತಂದ್ರೆ, ನೀವು ಒಂದು ಪ್ಲೇಸ್ ಮಾಡ್ತೀರಾ, ಐಟಮ್ ಬಂದ್ಬಿಡುತ್ತೆ. ಒಂದ್ಸಲ ಪೇಮೆಂಟ್ ಮೋಡು ಮುಂಚೆನೂ ಮಾಡ್ಬೋದು, ಅಥವಾ ಬಂದ ಮೇಲೂ ಐಟಮ್ ಮಾಡ್ಬೋದಲ್ವಾ, ಈ ತರ ಮೆಕ್ಯಾನಿಸಮ್ ಇರುತ್ತೆ. ಹಾಗಾದ್ರೆ ಫಸ್ಟ್ ಏನು, ರಿಜಿಸ್ಟರ್ ಮಾಡ್ಕೊಂಡ್ರಿ ಪೋರ್ಟಲ್, ಎರಡು ಐಟಮ್ ನ ಆರ್ಡರ್ ಮಾಡಿದ ಐಟಮ್ ಅಂತೂ ಈಗ ಫೈನಲ್ ಸ್ಟೆಪ್ ಪೇಮೆಂಟ್ ನ ಮಾಡ್ತಾ ಇದೀರಾ. ಪೇಮೆಂಟ್ ಮಾಡ್ಬೇಕು ಅಂತಂದ್ರೆ ಡಿಫರೆಂಟ್ ಮೆಥಡ್ಸ್ ಗಳಿದೆ, ಆ ಮೋಡಲ್ ನೀವು ಮಾಡ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಫಸ್ಟ್ ಮೋಡ್ ಯಾವುದು, COD ಅಂತಂದ್ರೆ ಏನು, ಕ್ಯಾಶ್ ಆನ್ ಡೆಲಿವರಿ. ನಿಮಗೆ ಮನೆಗೆ ಐಟಮ್ ಬಂದ ಮೇಲೆ ನೀವು ಕ್ಯಾಶ್ ಅನ್ನ ಅವ್ರಿಗೆ ಕೊಡ್ತೀರಾ, ಅದನ್ನ ಕ್ಯಾಶ್ ಆನ್ ಡೆಲಿವರಿ ಅಂತ ಅಂದ್ಬಿಟ್ಟು ಕರೀತಾರೆ. ಓಕೆನಾ. ನೆಕ್ಸ್ಟ್ ಚೆಕ್ಸ್. ಅಫ್ಕೋರ್ಸ್ ಅಲ್ವಾ, ಈಗ ನೀವು ಕ್ಯಾಶ್ ಇಲ್ಲ ಅಂತಂದ್ರೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರುತ್ತೆ ಅಂತಂದ್ರೆ ನೀವು ಆನ್ಲೈನ್ ಅಲ್ಲಿ ಮಾಡ್ಬೋದು. ಈಗ ಮೆಜಾರಿಟಿ ಯಾರು ಚೆಕ್ ನ ಯೂಸ್ ಮಾಡದೇ ಇಲ್ಲ. ಮುಂಚೆ ಯೂಸೇಜ್ ಇತ್ತು, ಯಾಕಂತಂದ್ರೆ ಇವತ್ತು ತುಂಬಾ ಅಫೋರ್ಡಬಲ್ ಆಗಿ ಮತ್ತೆ ನಿಮ್ಗೆ ಕನ್ವೀನಿಯಂಟ್ ಆಗಿ ಆನ್ಲೈನ್ ಏನದು ನಿಮ್ಗೆ ಕಾರ್ಡ್ಸ್ ಗಳು ಬರ್ತಾ ಹೋಗುತ್ತೆ. ಸೊ ನೀವು ಪ್ಲಾಸ್ಟಿಕ್ ಕಾರ್ಡ್ಸ್ ಅಂತ ಈಸ್ ನಥಿಂಗ್ ಬಟ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಸ್ ಗಳೆಲ್ಲ ಬರ್ತಾ ಹೋಗುತ್ತೆ. ಸೊ ಅದ್ರಲ್ಲಿ ಈಸಿಯಾಗಿ ನೀವು ಪೇಮೆಂಟ್ ನ ಮಾಡಬಹುದಾಗಿದೆ. ಯಾರು ಇವತ್ತು ಅಷ್ಟೊಂದು ಚೆಕ್ ಮೇಲೆನೆ ಡಿಪೆಂಡ್ ಆಗಿರ್ತಕ್ಕಂತಹ ಚಾನ್ಸಸ್ ಗಳು ತುಂಬಾನೇ ಕಡಿಮೆ ಇದೆ. ಬಟ್
ಈ ಮೆಥಡ್ ಅಲ್ಲೂ ಚೆಕ್ ಕೊಟ್ಟು ಪೇಮೆಂಟ್ ಕೂಡ ಮಾಡಬಹುದು. ಹಾಗೆ ಮೂರನೇ ಮೆಥಡ್ ಏನು, ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ಸ್ ಅಂತ ಹೇಳ್ತಾರೆ. ಆಗ್ಲೇ ಹೇಳಿದ್ನಲ್ಲ, ಪ್ಲಾಸ್ಟಿಕ್ ಕಾರ್ಡ್ಸ್ ಸಹಾಯದ ಮೂಲಕ ಡೆಬಿಟ್ ಕಾರ್ಡ್, ನೀವೆಲ್ಲ ಅಕೌಂಟ್ ಹೋಲ್ಡರು ಬ್ಯಾಂಕ್ ಅವರು ನಿಮಗೆ ಡೆಬಿಟ್ ಕಾರ್ಡ್ ಅಂತ ಕೊಟ್ಟೆ ಕೊಡ್ತಾರೆ. ನೀವು ಸಾಲದಲ್ಲಿ ಏನಾದ್ರು ವ್ಯಾಪಾರ ಮಾಡ್ತೀನಿ ಅಂತಂದ್ರೆ ನಿಮಗೆ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡ್ತಾರೆ. ಸೊ ಆ ಕಾರ್ಡ್ ಅಲ್ಲೂ ನೀವು ಪೇಮೆಂಟ್ ಮಾಡ್ಕೊಳ್ಬಹುದು, ಆನ್ಲೈನ್ ಪರ್ಚೇಸ್ ಮಾಡ್ಬೋದು ಅಂದ್ಬಿಟ್ಟು. ಡಿಜಿಟಲ್ ಕ್ಯಾಶ್ ಅಂತ ಅಂದ್ಬಿಟ್ಟು, ಡಿಜಿಟಲ್ ಕ್ಯಾಶ್ ಯಾರು ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡಿರ್ತಾರೆ, ಹಾಗೇನೆ ಬ್ಯಾಂಕ್ ಗಳದ್ದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಯಾರು ಫಿಲ್ ಮಾಡ್ತಾರೆ ಅವ್ರಿಗೆ ಡಿಜಿಟಲ್ ಕ್ಯಾಶ್ ನ ಕೊಡ್ತಾರೆ. ಸೊ ಇಂಟರ್ನೆಟ್ ಸಹಾಯದ ಮೂಲಕ ಪೇಮೆಂಟ್ ನ ಆನ್ಲೈನ್ ಅಲ್ಲಿ ಏನು ಡಿಜಿಟಲ್ ಕ್ಯಾಶ್ ಅನ್ನೇ ಮಾಡಬಹುದಾಗಿದೆ ಅಂತ ಅಂದ್ಬಿಟ್ಟು ಇನ್ನೊಂದು ಮೆಥಡ್ ಇದೆ. ಫೈನಲ್ ಆಗಿ ನೆಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್. ಏನ್ ನೆಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತು, ಏನನ್ನು ಯೂಸ್ ಮಾಡ್ತೀರಾ, UPI ಆಗಿರ್ಲಿ, BPay ಆಗಿರ್ಲಿ, ಫೋನ್ ಪೇ ಆಗಿರ್ಲಿ, ಯಾವುದೇ ಇತ್ತು ಅಂತಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ಸಹಾಯದಿಂದ, ಮೊಬೈಲ್ ಬ್ಯಾಂಕಿಂಗ್ ಓಕೆ, ಹಾಗೆ ಇಂಟರ್ನೆಟ್ ನ ಸಹಾಯದಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಲಾಗಿನ್ ಆಗಿ ಅಲ್ಲಿ ನಾನು ಪೇಮೆಂಟ್ ಕೂಡ ಮಾಡಬಹುದಾಗಿದೆ. ಸೊ ಇಷ್ಟು ಆನ್ಲೈನ್ ಟ್ರಾನ್ಸಾಕ್ಷನ್ ಯಾವ ತರ ರಿಜಿಸ್ಟರ್ ಮಾಡ್ಕೊಂಡು ನೀವು ಮಾಡ್ತೀರಾ, ಹಾಗೆ ಪೇಮೆಂಟ್ ಸಿಸ್ಟಮ್ ಹೇಗ್ ಮಾಡ್ತೀರಾ ಅಂತ ನಮ್ಗಳು ಕಂಪ್ಲೀಟ್ ಆಗಿ ಆಯ್ತು. ಒಂದು ರಿಜಿಸ್ಟರ್ ಮಾಡ್ತೀರಾ, ಪ್ಲೇಸ್ ಮಾಡ್ತೀರಾ ಆರ್ಡರ್ ನ, ಅದಾದ್ಮೇಲೆ ಪೇಮೆಂಟ್ ಮಾಡ್ತೀರಾ. ಇಷ್ಟನ್ ಸಿಂಪಲ್ ಆಗಿ ಅರ್ಥ ಆಯ್ತಾ? ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನೋ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಯ್ತು. ಹಾಗಾದ್ರೆ ಈಗೇನೋ ಆನ್ಲೈನ್ ಟ್ರಾನ್ಸಾಕ್ಷನ್ ನ ಮಾಡ್ತಿದ್ದೀರಾ, ಆದ್ರೆ ಇದ್ರಲ್ಲಿ ಸೇಫ್ಟಿಗೆ ಸಂಬಂಧಪಟ್ಟಂಗೆ, ಆನ್ಲೈನ್ ಅಲ್ಲಿ ನಡೆಸ್ತಕ್ಕಂತಹ ಈ ಬಿಸ್ನೆಸ್ ಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂತಹ ಸೇಫ್ಟಿ ಮೆಷರ್ಮೆಂಟ್ಸ್ ಗಳು ಏನು, ಅಥವಾ ಸೇಫ್ಟಿ ಹೇಗ್ ಸಿಗುತ್ತೆ ಅನ್ನೋದು, ಅಥವಾ ಅದರ ಸುತ್ತಮುತ್ತ ಇರ್ತಕ್ಕಂತಹ ಫ್ಯಾಕ್ಟರ್ ಗಳನ್ನ ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೆಕ್ಯೂರಿಟಿ ಅಂಡ್ ಸೇಫ್ಟಿ ಆಫ್ ಈ ಟ್ರಾನ್ಸಾಕ್ಷನ್ ಅಥವಾ ಈ ಬಿಸ್ನೆಸ್ ರಿಸ್ಕ್, ಈ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತಹ ರಿಸ್ಕ್ ಗಳು ಏನೇನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಟ್ರಾನ್ಸಾಕ್ಷನ್ ರಿಸ್ಕ್. ಏನ್ ಟ್ರಾನ್ಸಾಕ್ಷನ್ ರಿಸ್ಕ್ ಅಂತಂದ್ರೆ, ನೀವು ಆನ್ಲೈನ್ ಅಲ್ಲಿ ಏನೋ ಪರ್ಚೇಸ್ ಮಾಡ್ತಿದ್ದೀರಾ ಅಥವಾ ಆನ್ಲೈನ್ ಅಲ್ಲಿ ಏನಾದ್ರು ಪೇಮೆಂಟ್ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂತಹ ಫಸ್ಟ್ ರಿಸ್ಕ್ ಯಾವುದು, ಟ್ರಾನ್ಸಾಕ್ಷನ್ ರಿಸ್ಕ್. ಯಾವ ತರದ ಟ್ರಾನ್ಸಾಕ್ಷನ್ ಇರ್ಬೋದು, ಡಿಫಾಲ್ಟ್ ಆನ್ ಆರ್ಡರ್ ಟೇಕಿಂಗ್. ನೀವ್ ಯಾವ್ದೋ ಒಂದು ಐಟಮ್ ನ ಆರ್ಡರ್ ಮಾಡಿರ್ತೀರಾ, ಆ ಐಟಮ್ ತಗಲ್ದೆ ಬೇರೆ ಐಟಮ್ ಆರ್ಡರ್ ಆಗಿರ್ಬೋದು. ಡಿಫಾಲ್ಟ್ ಆನ್ ಡೆಲಿವರಿ, ನೀವ್ ಆರ್ಡರ್ ಮಾಡದೇ ಇರೋ ಐಟಮ್ ಬಂದ್ಬಿಡ್ಬೋದು ಅಂತ ಹೇಳ್ತಾ ಇದಾರೆ. ಇಂಟೆಂಡೆಡ್ ಡೆಲಿವರಿ ಡಸ್ ನಾಟ್ ಟೇಕ್ ಪ್ಲೇಸ್. ಏನು, ನೀವ್ ಆರ್ಡರ್ ಮಾಡಿರ್ತೀರಾ, ಅದು ಡೆಲಿವರಿ ಆಗದೇನೆ ಇರ್ಬಿಡ್ಬೋದು, ಹಂಗೇನೆ ಬೇಕಾದ್ರೆ ಡಿಲೇ ಆಗ್ಬೋದು. ಡಿಫಾಲ್ಟ್ ಪೇಮೆಂಟ್, ನೀವು ಮಾಡ್ಬೇಕಾಗಿರೋ ಪೇಮೆಂಟ್ ಬೈ ಮಿಸ್ ಆಗಿ ನೀವು ಅಕೌಂಟ್ ನಂಬರ್ ತಪ್ಪಾಕಿ ಬೇರೆಯವ್ರಿಗೆ ಹೋಗಿರ್ತಕ್ಕಂತಹ ಚಾನ್ಸಸ್ ಗಳು ಇರುತ್ತೆ. ಸೊ ಮೊದಲನೇದಾಗಿ ಈ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತಹ ರಿಸ್ಕ್ ಯಾವುದು ಅಂತಂದ್ರೆ ಟ್ರಾನ್ಸಾಕ್ಷನ್ ರಿಸ್ಕ್. ಟ್ರಾನ್ಸಾಕ್ಷನ್ ರಿಸ್ಕ್ ಒಳಗೆ ಇಷ್ಟು ಬರುತ್ತೆ ಅನ್ಬಿಟ್ಟು ನಿಮ್ಗೆ ಅರ್ಥ ಆಯ್ತು, ಓಕೆನಾ? ಟ್ರಾನ್ಸಾಕ್ಷನ್. ನೆಕ್ಸ್ಟ್ ಡೇಟಾ ಸ್ಟೋರೇಜ್ ಅಂಡ್ ಟ್ರಾನ್ಸ್ಮಿಷನ್ ರಿಸ್ಕ್. ಏನ್ ಹೇಳ್ತಾ ಇದಾರೆ ಡೇಟಾ ಸ್ಟೋರೇಜ್ ಟ್ರಾನ್ಸ್ಮಿಷನ್ ರಿಸ್ಕ್ ಅಂತಂದ್ರೆ, ಡೇಟಾ ಸ್ಟೋರೇಜ್ ಇನ್ ದ ಸಿಸ್ಟಮ್ ಅಂಡ್ en route transmission is exposed to a number of risk. ಈ ನೀವು ಆನ್ಲೈನ್ ಅಲ್ಲಿ ಡೇಟಾಗಳನ್ನ, ನಿಮ್ಗೆ ಏನ್ ಬೇಕೋ ಐಟಮ್ ಗಳನ್ನ ಪರ್ಚೇಸ್ ಮಾಡ್ತೀರಾ. ಸೊ ಇದು ನಿಮ್ದೇನೋ ಪರ್ಸನಲ್ ಕಾಂಟ್ಯಾಕ್ಟ್ಸ್ ಎಲ್ಲವೂ ಡೀಟೇಲ್ಸ್ ಅದರಲ್ಲಿ ಫಿಲ್ ಮಾಡಿರ್ತೀರಾ. ನಿಮ್ಮ ಮನೆ ಅಡ್ರೆಸ್ ಏನು, ನಿಮ್ಮ ಡೀಟೇಲ್ಸ್ ಏನು, ಎಲ್ಲವನ್ನ ಕಂಪ್ಲೀಟ್ ಅದರಲ್ಲಿ ಇನ್ಫಾರ್ಮೇಶನ್ ನ ಶೇರ್ ಮಾಡಿರ್ತೀರಾ. ಆ ಡೇಟಾ ಎಷ್ಟು ಸ್ಟೋರೇಜ್, ಎಷ್ಟು ತುಂಬಾ ಚೆನ್ನಾಗಿ ಸೆಕ್ಯೂರ್ ಆಗಿ ಸ್ಟೋರ್ ಆಗಿದೆ ಅಂತ ಅನ್ನೋದು ಗ್ಯಾರಂಟಿ ಕೊಡ್ಲಿಕ್ಕಾಗುತ್ತೆ, ಅದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ನೆಕ್ಸ್ಟ್ ಹೇಳ್ತಾರೆ ನೋಡಿ ಇಲ್ಲಿ, ವೈಟಲ್ ಇನ್ಫಾರ್ಮೇಶನ್ ಇಸ್ ಎಕ್ಸ್ಪೋಸ್ ಟು ಎ ನಂಬರ್ ಆಫ್ ರಿಸ್ಕ್. ವೈಟಲ್ ಇನ್ಫಾರ್ಮೇಶನ್ ಮೇ ಬಿ ಸ್ಟೋಲನ್ ಆರ್ ಮಾಡಿಫೈ, pursue some selfish motive or simply for fun or adventure. Virtue virus, vital information resource under siege and hacking are well known threats. ಏನ್ ಹೇಳ್ತಾ ಇದ್ರೆ, ಇಲ್ಲಿ ಆನ್ಲೈನ್ ಅಲ್ಲಿ ನೀವು ಏನು ಡೇಟಾಗಳನ್ನ ಸ್ಟೋರ್ ಮಾಡ್ತೀರಾ, ನೀವು ನಿಮ್ ಕಂಪ್ಲೀಟ್ ಆಗಿ ಡೇಟಾಗಳನ್ನ ಅಪ್ಲೋಡ್ ಮಾಡ್ತಿರಲ್ಲ, ಅದು ಎಷ್ಟು ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳಕ್ಕಾಗತ್ತೆ? ಖಂಡಿತ ಹೇಳಕ್ಕಾಗಂಗಿಲ್ಲ. ಅದನ್ನ ಏನ್ ಮಾಡ್ಬೋದು, ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರನೋ ಅದೇನಾದ್ರು ಹ್ಯಾಕ್ ಆಯ್ತು ಅಂತಂದ್ರೆ ಅದರಲ್ಲಿ ಇರ್ತಕ್ಕಂತಹ ಡೇಟಾ ಕಂಪ್ಲೀಟ್ ಆಗಿ ಬೇರೆಯವ್ರಿಗೆ ಹೊಟ್ಟೋಗ್ಬಿಡುತ್ತೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್. ಹಾಗೆ ಅದನ್ನ ಕಳ್ತನ ಮಾಡ್ತಕ್ಕಂತಹ, ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಗಳನ್ನ ಕಳ್ತನ ಮಾಡ್ತಕ್ಕಂತಹ ಚಾನ್ಸಸ್ ಗಳು ಇರ್ತದೆ. ಹಾಗೇನೆ ಏನು ವೈರಸ್ ಅಂತಂದ್ರೆ ವೈಟಲ್ ಇನ್ಫಾರ್ಮೇಶನ್ ರಿಸೋರ್ಸ್ ಅಂಡರ್ ಸಿಎಜ್ ಆಗ್ತಕ್ಕಂತಹ ಚಾನ್ಸಸ್ ಗಳು ಇರುತ್ತೆ. ಹ್ಯಾಕ್ ಆಗ್ತಕ್ಕಂತಹ, ಆನ್ಲೈನ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿರ್ತೀರಾ, ಡೆಬಿಟ್ ಕಾರ್ಡ್ ನಂಬರ್, ಕ್ರೆಡಿಟ್ ಕಾರ್ಡ್ ನಂಬರ್ ಎಲ್ಲ ಹಾಕಿರ್ತೀರಾ, ಅದ್ ಯಾವ ಗ್ಯಾರಂಟಿ ಕೊಡಕ್ಕಾಗುತ್ತೆ ನಿಮ್ಗೆ ಅದು ಸೇಫ್ ಆಗಿದೆ ಅಂತ ಅಂದ್ಬಿಟ್ಟು? ಈ ತರ ಏನು ಮೋಸ ಅನ್ನಕ್ಕಿಂತ ಈ ತರದ್ದು ಒಂದು ರಿಸ್ಕ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಯಾವ್ದು, ಡೇಟಾ ಸ್ಟೋರೇಜ್ಗೆ ಮತ್ತೆ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂಗೆ ರಿಸ್ಕ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಮೂರನೇ ರಿಸ್ಕ್ ಯಾವ್ದು ಅಂತಂದ್ರೆ ರಿಸ್ಕ್ ಆಫ್ ಥ್ರೆಟ್ ಟು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂಡ್ ಪ್ರೈವಸಿ. ಇದರಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಪರ್ಸನಲ್ ಡೇಟಾಗಳನ್ನ, ಇನ್ಫಾರ್ಮೇಶನ್ ನ ಅಪ್ಲೋಡ್ ಮಾಡಿರ್ತೀರಾ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆಗಿರ್ಬೋದು, ಹಾಗೆ ಪ್ರೈವಸಿ, ನೀವ್ ಏನೇನ್ ಐಟಮ್ ತಗೊಂಡಿರ್ತೀರಾ ಅಂತ ಅಂದ್ಬಿಟ್ಟು ಆನ್ಲೈನ್ ಅಲ್ಲಿ ಎಲ್ಲ ಗೊತ್ತಾಗುತ್ತೆ. ಅದ್ ಬೇರೆಯವ್ರಿಗೆ ಗೊತ್ತಾಯ್ತು ಅಂತಂತಂದ್ರೆ ಅದ್ ಪ್ರೈವಸಿ ಅಲ್ವಾ? ನೀವು ಪ್ರೈವೇಟ್ ಆಗಿ ತರ್ತೀರಾ, ಗೊತ್ತಾಗ್ಬಾರ್ದು ಅಂತಾನೆ ಕೆಲವು ಸಲ ತರ್ತಿರ್ತೀರಾ, ಅದ್ ಬೇರೆಯವ್ರಿಗೆ ಗೊತ್ತಾಯ್ತು ಅಂತಂದ್ರೆ ಪ್ರೈವಸಿ ಹಾಳಾಗುತ್ತೆ ಅಂದ್ಬಿಟ್ಟು ಹೇಳ್ತಾ ಇದ್ರೆ.
when the information is available over internet moves out of the personal domain. ಈಗ ನಿಮ್ ಒಳಗಿರ್ತಕ್ಕಂತಹ ಪರ್ಸನಲ್ ಡೊಮೈನ್ ಇಂದ ಒಂದ್ಸಲ ಇಂಟರ್ನೆಟ್ ಗೆ ಬಂತು, ಆನ್ಲೈನ್ ಓವರ್ ಬಂತು ಅಂದಿದ ತಕ್ಷಣ ಅಲ್ಲಿಂದ ನಿಮ್ಮ ಪರ್ಸನಲ್ ಡೇಟಾ ತುಂಬಾ ಸೇಫ್ ಆಗಿದೆ ಅಥವಾ ಸೆಕ್ಯೂರ್ ಆಗಿದೆ ಅನ್ನೋದು ಯಾವುದೇ ರೀತಿ ಗ್ಯಾರಂಟಿ ಕೊಡ್ಲಕ್ಕಾಗಲ್ಲ. ಇಟ್ ದೆನ್ ಬಿಕಮ್ಸ್ ಡಿಫಿಕಲ್ಟ್ ಟು ಪ್ರೊಟೆಕ್ಟ್ ಇಟ್ ಫ್ರಮ್ being copied. Anybody can copy the data and supply it to another. ಏನ್ ಮಾಡ್ಬೋದು, ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದಂತಹ ಡೇಟಾನ ಅದನ್ನ ಏನಾರ ಹ್ಯಾಕ್ ಮಾಡಿ ಇನ್ನೊಬ್ರು ಕೊಟ್ಟು ಅದನ್ನ ಮಿಸ್ಲೀಡ್ ಆಗ್ಬೋದು, ಮಿಸ್ಯೂಸ್ ಆಗ್ಬೋದು ಅನ್ನೋ ಚಾನ್ಸಸ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸೆಕ್ಯೂರಿಟಿ ಮತ್ತೆ ಇದಕ್ಕೆ ಈ ಬಿಸ್ನೆಸ್ ಗೆ ಇರ್ತಕ್ಕಂತಹ ರಿಸ್ಕ್ ಗಳು ಯಾವ್ದು ಅಂತ ಅಂದ್ಬಿಟ್ಟು ನೀವು ಅರ್ಥ ಮಾಡ್ಕೊಂಡ್ರಿ. ಹಾಗಾದ್ರೆ ಕುಕೀಸ್ ಅಂತ ಅಂದ್ರೆ ಏನು ಅನ್ನೋದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋಣ. ಗೈಸ್, ನಿಮ್ಗೆ ಗೊತ್ತಿರ್ಬೋದು ಒಂದೊಂದ್ಸಲ ನಿಮ್ಗೆ ಗಿಫ್ಟ್ ಬಂದಿದೆ, ಬಂದ್ ತಗೋಗ್ಬಿಡಿ, ನಿಮ್ಗೆ ಒಂದು ಆನ್ಲೈನ್ ಆಫರ್ ಬಂದಿದೆ ತಗೋಗಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿರ್ಬೋದು, ಅಥವಾ ನಿಮ್ಗೆ ಒಂದು ಲಾಟ್ರಿ ಹೊಡೆದಿದೆ ಅಂತ ಅಂದ್ಬಿಟ್ಟು ಏನೋ ಈ ತರ ಯಾವ್ದಕ್ಕೋ ಸಂಬಂಧಪಟ್ಟಂಗೆ ನಿಮ್ಗೆ ಕಾಲ್ಗಳು ಬಂದಿರೋಂತಹ ಚಾನ್ಸಸ್ ಗಳು ಇರುತ್ತೆ. ಕರೆಕ್ಟಾ? ನೀವು ಇಷ್ಟು ದುಡ್ಡು ಹಾಕಿದ್ರೆ ಆ ತರ ಎಲ್ಲ ನಿಮ್ಗೆ ಬೇರೆ ಜಾಸ್ತಿ ಮತ್ತೆ ರಿಟರ್ನ್ಸ್ ಬರ್ತಕ್ಕಂತಹ ಚಾನ್ಸಸ್ ಗಳು ಇರುತ್ತೆ ಅಂದ್ಬಿಟ್ಟು ನಿಮ್ಗೆ ಒಂದಷ್ಟು ಸ್ಕೀಮ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿರ್ಬೋದು. ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅವ್ರಿಗೆ ಹೇಗೆ ಶೇರ್ ಆಯ್ತು? ನೀವಂತೂ ಕೊಟ್ಟು ಬಂದಿರೋದಿಲ್ಲ, ಕರೆಕ್ಟಾ? ಆದ್ರೆ ನಿಮ್ ಡೇಟಾ ಅಂತ ಅವ್ರಿಗೆ ಗೊತ್ತಿರುತ್ತೆ, ನಿಮ್ ಅಡ್ರೆಸ್ ಯಾವ್ದು ಅಂತ ಗೊತ್ತಿರುತ್ತೆ, ನೀವ್ ಎಲ್ಲಿದ್ದೀರಾ ಅಂತ ಗೊತ್ತಿರುತ್ತೆ, ನಿಮ್ ಇನ್ಕಮ್ ಯಾವ ಲೆವೆಲ್ಗೆ ಇರುತ್ತೆ ಅನ್ನೋದು ಗೊತ್ತಾಗಿರುತ್ತೆ, ಹಾಗೆ ಪರ್ಸನಲ್ ಡೀಟೇಲ್ಸ್ ಎಲ್ಲ ಗೊತ್ತಿರುತ್ತೆ. ಹೇಗ್ ಗೊತ್ತಾಯ್ತು? ಸೊ ಅದ್ ಏನಂತಂದ್ರೆ ಅದೊಂದು ಐಡಿ ಇರುತ್ತೆ. ಹೇಳ್ತೀನಿ ಈಗ ನೋಡಿ, ಇಲ್ಲಿ ಕುಕೀಸ್ ಅಂತಂದ್ರೆ ಏನು ಅನ್ನೋದು ಅಂದ್ರೆ ಆ ನಿಮ್ ಪರ್ಸನಲ್ ಡೇಟಾ ಬೇರೆಯವ್ರಿಗೆ ಗೊತ್ತಾಗಿದ್ರಿಂದ ತಾನೇ ಅದು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಹಾಗೇನೆ ಕುಕೀಸ್ ಅಂತಂದ್ರೆ ಏನು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳೋಣ. ಕುಕೀಸ್ ಆರ್ ವೆರಿ ಸಿಮಿಲರ್ ಟು ಕಾಲರ್ ಐಡಿ ಇನ್ ಟೆಲಿಫೋನ್ಸ್ ದಟ್ ಪ್ರೊವೈಡ್ ಟೆಲಿಮಾರ್ಕೆಟರ್ಸ್ ವಿತ್ ಸಚ್ ರಿಲೆವೆಂಟ್ ಇನ್ಫಾರ್ಮೇಶನ್ ಆಸ್ ದ ಕನ್ಸ್ಯೂಮರ್ ನೇಮ್, ಅಡ್ರೆಸ್, ಪ್ರೀವಿಯಸ್ ಪರ್ಚೇಸ್ ಪೇಮೆಂಟ್ ರೆಕಾರ್ಡ್ಸ್. ಏನ್ ಹೇಳ್ತಿದ್ರೆ, ಈಗ ನೀವು ಫೋನ್ ನಲ್ಲಿ ಯೂಸ್ ಮಾಡ್ತೀರಲ್ವಾ, ಎಲ್ಲರೂ ಫೋನ್ ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಯಾವ್ದೋ ಅನ್ನೋನ್ ನಂಬರ್ ಕಾಂಟ್ಯಾಕ್ಟ್ ಬಂತು, ಒಂದು ಫೋನ್ ಬಂದಿದ ತಕ್ಷಣ ಏನ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ಸ್ ಹತ್ರನೋ ಅಥವಾ ಇನ್ಯಾರ ಹತ್ರ ಇದೆ ಐಕಾನ್ ಅಥವಾ ಯೂಸ್ ಮಾಡಿ ಬೇರೆ ಟೆಲಿಕಾಲಿಂಗ್ ಅಲ್ಲಿ ಯೂಸ್ ಮಾಡ್ಬಿಟ್ಟು ಏನ್ ಮಾಡ್ತೀರಾ, ಯಾರು ಕಾಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತೀರಲ್ವಾ. ಹಂಗೆ ಕುಕೀಸ್ ಅಂತ ಅನ್ನೋದು ಏನು ಅಂತಂದ್ರೆ, ನೀವು ಆನ್ಲೈನ್ ಅಲ್ಲಿ ಏನ್ ಪರ್ಚೇಸ್ ಮಾಡಿರ್ತೀರಲ್ಲ, ಹಿಸ್ಟ್ರಿ ಇರುತ್ತಲ್ಲ, ಅದ್ರ ಕಂಪ್ಲೀಟ್ ಅವ್ರ ಹತ್ರ ಇರುತ್ತೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಬೇರೆಯವ್ರಿಗೆ ಡೇಟಾನ ಮಾರಿದ್ರೆ, ಈಗ ಸಪೋಸ್ ಟೆಲಿಕಾಲಿಂಗ್ ಅವ್ರಿಗೆ ಆ ಇನ್ಫಾರ್ಮೇಶನ್ ಶೇರ್ ಮಾಡಿದ್ರು ಅಂತಂದ್ರೆ, ಟೆಲಿಕಾಲಿಂಗ್ ನಿಮಗೆ ಮಾಡೋರು ನೀವು ಲಾಸ್ಟ್ ಈ ತರ ಪರ್ಚೇಸ್ ಮಾಡಿದ್ರಿ, ನಿಮ್ಗೆ ಈ ತರದ ಪ್ರಾಡಕ್ಟ್ ಗಳು ಬೇಕಾ, ಇನ್ನೂ ಕಮ್ಮಿ ರೇಟಿಗೆ ಸಿಗುತ್ತೆ ಅನ್ನೋ ಚಾನ್ಸಸ್ ಆಫರ್ ಮಾಡ್ತಕ್ಕಂತಹ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಇದೊಂದು ಏನಾಗಿದೆ, ಕಾಲರ್ ಐಡಿ ತರಾನೇ ಇದು ವರ್ಕ್ ಆಗುತ್ತೆ ಕುಕೀಸ್ ಅಂತ ಅನ್ನೋದು. ಇದ್ರಲ್ಲಿ ಟೆಲಿಮಾರ್ಕೆಟರ್ಸ್ ಏನ್ ಮಾಡ್ತಾರೆ, ಟೆಲಿಮಾರ್ಕೆಟರ್ಸ್ಗೆ ನೀವು ಪ್ರೀವಿಯಸ್ ಏನ್ ತಗೊಂಡಿದ್ದೀರಾ, ಎಷ್ಟು ಅಮೌಂಟ್ ಪರ್ಚೇಸ್ ಮಾಡಿರ್ತೀರಾ, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಅವರು ನಿಮಗೆ ಅವ್ರು ಫೋನ್ ಮಾಡ್ಬಿಟ್ಟು ಈ ತರದ ಪ್ರಾಡಕ್ಟ್ ಇದೆ ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡ್ತಕ್ಕಂತಹ ಚಾನ್ಸಸ್ ಗಳು ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಕುಕೀಸ್ ಅಂತಂದ್ರೆ ಏನು ಅನ್ನೋದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು. ಕ್ರಿಪ್ಟೋಗ್ರಫಿ ಅಂತ ಅನ್ನೋದು ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಏನು ಕ್ರಿಪ್ಟೋಗ್ರಫಿ ಅಂತಂದ್ರೆ, ಕ್ರಿಪ್ಟೋಗ್ರಫಿ refers to the art of protecting information by transforming it into an unreadable format called ಕ್ರಿಪ್ಟ ಟೆಕ್ಸ್ಟ್ ಅಂತ ಹೇಳ್ತಿದ್ರೆ. ಕ್ರಿಪ್ಟೋಗ್ರಫಿ ಅಂತಂದ್ರೇನು, ಯಾವ್ದೋ ಒಂದು ಇನ್ಫಾರ್ಮೇಶನ್ ಇದೆ. ಫಾರ್ ಎಕ್ಸಾಂಪಲ್, ಸಪೋಸ್ ಈಗ ತಾಳಿ ಯಾವ್ದೋ ಒಂದು ಡಾಕ್ಯುಮೆಂಟ್ ಅಲ್ಲಿ ಏನೋ ಒಂದಷ್ಟು ಇನ್ಫಾರ್ಮೇಶನ್ ನ ಬರ್ದಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಆ ಇನ್ಫಾರ್ಮೇಶನ್ ಈಗ ಕನ್ನಡದಲ್ಲಿ ಏನೋ ಒಂದು ಲೆಟರ್ ನ ಬರ್ದಿಟ್ಟಿದ್ದಾರೆ. ಆ ಕನ್ನಡದಲ್ಲಿ ಬರ್ದಿಟ್ಟಿರ್ತಕ್ಕಂತಹ ಲೆಟರ್ ನೀವು ಎಲ್ಲರೂ ಓದಿರ್ತೀರ, ನಿಮ್ಗೆ ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ ಇರುತ್ತೆ. ಆ ಲೆಟರ್ ತಗೊಂಡು ಓದಿದ ತಕ್ಷಣ ಏನಕ್ಕೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಕಂಪ್ಲೀಟ್ ಆಗಿ ಅದ್ರಲ್ಲಿ ಏನ್ ಬರ್ದಿರ್ತಾರೆ ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಗ್ಬಿಡುತ್ತಲ್ವಾ. ಸೊ ಅಂತದ್ನ ಡಿಕೋಡ್ ಮಾಡ್ಲಾರ್ದಂಗೆ, ಅಂದ್ರೆ ಈಗ ಲೆಟರ್ ಇರುತ್ತೆ, ಲೆಟರ್ ಅಲ್ಲಿ ಕ್ಲೀನ್ ಕನ್ನಡದಲ್ಲೇ ಇತ್ತು ಅಂತಂದ್ರೆ ನಿಮಗೆ ಗೊತ್ತಾಗ್ಬಿಡ್ತಿತ್ತು ಅದು ಏನ್ ಬರ್ದಿದ್ದಾರೆ ಅಂತ. ಕನ್ನಡದಲ್ಲೇನೆ ಏನಂತಂದ್ರೆ ಕನ್ನಡ ಬಿಟ್ಟು ಬೇರೆ ತರ ಬೇರೆ ಮೋಡಲ್ಲಿ ಅಂತಂದ್ರೆ ಕನ್ನಡದ ಅಕ್ಷರಗಳು ಬಿಟ್ಟು ಬೇರೆ ಮೆಥಡಲ್ಲಿ ಜನಕ್ಕೆ ಗೊತ್ತಾಗದೇ ಇರೋ ರೀತಿಲಿ ಬರ್ದಿ ಇರ್ತಕ್ಕಂತಹದ್ನೇ, ಅಂದ್ರೆ ಶಾರ್ಟ್ ಫಾರ್ಮ್ ಗಳನ್ನ ಯೂಸ್ ಮಾಡೋದಾಗಿರ್ಲಿ, ಅಥವಾ ಇನ್ನೂ ಒಂದ್ ಏನಂತಂದ್ರೆ ಒಂದು ಈಗ ನೀವು ಒಂದು ಪದಕ್ಕೆ ಯಾವ್ದೋ ಒಂದು ಸ್ಪೆಲ್ಲಿಂಗ್ ನ ಬರ್ದು ಅಂತಂದ್ರೆ ಸೀಕ್ರೆಟ್ ಕೋಡ್ ಗಳನ್ನ ಯೂಸ್ ಮಾಡಿ ಅದನ್ನ ಇನ್ನೊಬ್ರಿಗೆ ಗೊತ್ತಾಗ್ಲಾರ್ದಂಗೆ ಬರ್ದಿರ್ತೀರಲ್ಲ, ಅದನ್ನೇ ಏನಂತಂದ್ರೆ ಕ್ರಿಪ್ಟ ಟೆಕ್ಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಈಗ ಕನ್ನಡ ಅಂತ ಒಂದು ಪದ ಬರಿತಿದೀನಿ ಅಂತಂತಂದ್ರೆ ಅದಕ್ಕೆ ಸೀಕ್ರೆಟ್ ಕೋಡ್ 1 2 3 ಅಂತ ಇರ್ತಾರೆ ಅಂತಂದ್ರೆ ಆ ಸೀಕ್ರೆಟ್ ಕೋಡ್ ಗೊತ್ತಿರೋರಿಗೆ ಮಾತ್ರ ಅದು ಅರ್ಥ ಆಗುತ್ತೆ.
ಆಯ್ತಾ. ಕ್ರಿಪ್ಟೋಗ್ರಫಿ ಅಂತಂದ್ರೆ ಇಟ್ ರೆಫರ್ಸ್ ಟು ದ ಆರ್ಟ್ ಆಫ್ ಪ್ರೊಟೆಕ್ಟಿಂಗ್ ಇನ್ಫಾರ್ಮೇಶನ್. ಏನೋ ಒಂದು ಇನ್ಫಾರ್ಮೇಶನ್ ಇದೆ, ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಯಾವ ತರ ಪ್ರೊಟೆಕ್ಟ್ ಮಾಡ್ಬೇಕು ಅಂತಂತಂದ್ರೆ ಜನದ ಹತ್ರ ಅದು ಮಿಸ್ ಆಗೋದು, ಅದು ಗೊತ್ತಾಗ್ಬಾರ್ದು ಏನು ಅಂತ ಅಂದ್ಬಿಟ್ಟು ಪ್ರೊಟೆಕ್ಟಿಂಗ್ ಇನ್ಫಾರ್ಮೇಶನ್ ಬೈ ಟ್ರಾನ್ಸ್ಫರ್ಮಿಂಗ್ ಅಥವಾ ಎನ್ಕ್ರಿಪ್ಟ್ ಇಂಟು ಅಂಡ್ ಅನ್ರೀಡಬಲ್. ಅದ್ ಯಾರಿಗೆ ಹೋದ್ರು ಅದು ಗೊತ್ತಾಗ್ಬಾರ್ದು. ಯಾಕಂತಂದ್ರೆ ಆ ಸೀಕ್ರೆಟ್ ಗೊತ್ತಿದ್ದವ್ರು ಮಾತ್ರ ಅದು ಓದಕ್ ಗೊತ್ತಾಗ್ಬೇಕು, ಅದ್ರಲ್ಲಿ ಏನ್ ಕಂಟೆಂಟ್ ಇದೆ ಅಂತ ಗೊತ್ತಾಗ್ಬೇಕು. ಇಲ್ದೆ ಹೋದ್ರೆ ಗೊತ್ತಾಗ್ಬಾರ್ದು. ಅದನ್ನ ಕ್ರಿಪ್ಟೋಗ್ರಫಿ ಅಂತಂತಾರೆ. ಏನ್ ಬರ್ದಿರ್ತಾರಲ್ಲ ಲೆಟರ್ಸ್ ಅಲ್ಲಿ ಅದನ್ನ ಕ್ರಿಪ್ಟರ್ ಟೆಕ್ಸ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಟೆಕ್ಸ್ಟ್ ಅಂತಂದ್ರೇನು, ಪದಗಳನ್ನ ಸೇರಿಸಿ ಮಾಡಿದೆ ಅಂತ, ಅದು ಕ್ರಿಪ್ಟರ್ ಟೆಕ್ಸ್ಟ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. It is an important tool used for safeguarding against data transmission risk in online transaction. ಆನ್ಲೈನ್ ಟ್ರಾನ್ಸಾಕ್ಷನ್ ಅಲ್ಲಿ ರಿಸ್ಕ್ ಆಗ್ತಕ್ಕಂತಹ ಚಾನ್ಸಸ್ ಇರೋದ್ರಿಂದ ಡೇಟಾ ಇನ್ನೊಬ್ರಿಗೆ ಲೂಪ್ ಹೋಲ್ಸ್ ಆಗಿ ಗೊತ್ತಾಗಬಾರ್ದು ಅನ್ನೋದನ್ನ, ಆ ಡೇಟಾವನ್ನ ಈಗ ನಿಮ್ ಕಸ್ಟಮರ್ ಡೀಟೇಲ್ಸ್ ಫುಲ್ ಎದ್ಬಿಡುತ್ತೆ. ಆನ್ಲೈನ್ ಅಲ್ಲಿ ಎಷ್ಟು ಕೋಟಿ ಜನ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ, ಆ ಡೇಟಾಸ್ ಎಲ್ಲ ಸಿಕ್ಬಿಡುತ್ತೆ. ಅದು ಇನ್ನೊಬ್ನಿಗೆ ಗೊತ್ತಾಗಬಾರ್ದು ಅಂತಂದ್ರೆ ಆ ಸೇಲ್ ಮಾಡ್ತಕ್ಕಂತಹವ್ರಾಗಿರ್ಬೋದು, ಏನಂತಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅವರು ಆ ಡೇಟಾವನ್ನ ಅವ್ರು ಬೇರೆಯವರಿಗೂ ಗೊತ್ತಾಗದೇ ಇರಂಗೆ ಒಂದು ಬೇರೆ ಕ್ರಿಪ್ಟರ್ ಟೆಕ್ಸ್ಟ್ ಅಲ್ಲಿ ಅದನ್ನ ಬರ್ದಿಟ್ಕೊಳ್ತಾರೆ. ಈಗ ನಿಮ್ಮ ಹೆಸರು ಏನಿರುತ್ತೆ ಅದನ್ನ 1 2 3 ನಂಬರ್ ಅಲ್ಲಿ ಈ ತರ ಏನೋ ಒಂದು ಬೇರೆ ಮೆಥಡ್ ಅಲ್ಲಿ ಬರ್ದಿಟ್ಕೊಳ್ತಾರೆ. ಸೊ ಅವಾಗ ಬೇರೆಯವ್ರಿಗೆ ಆ ಇನ್ಫಾರ್ಮೇಶನ್ ಓದ್ರೂ ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಅದನ್ನ ಕ್ರಿಪ್ಟೋಗ್ರಫಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅರ್ಥ ಆಯ್ತಾ? ಹಾಗೆ ನೆಕ್ಸ್ಟ್ ಏನಂತ ಇರ್ತದ್ರೆ ಗೈಸ್, ನಿಮ್ಗೆ ಇದನ್ನ ಒಂದೊಂದು ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಕ್ಸ್ಪ್ಯಾಂಡ್ SSL ಅಂತ ಅಂದ್ಬಿಟ್ಟು. ಏನ್ SSL ಅಂತಂದ್ರೆ ಸೆಕ್ಯೂರ್ ಸಾಕೆಟ್ ಲೇಯರ್. ಸೆಕ್ಯೂರ್ ಸಾಕೆಟ್ ಲೇಯರ್ ಅಂತ ಅಂದ್ಬಿಟ್ಟು ಸ್ಪೆಲ್ಲಿಂಗು ಕರೆಕ್ಟ್ ಆಗಿ ಬರ್ಕೊಳ್ಳಿ. SECURE ಸೆಕ್ಯೂರ್, SOCKETS ಸಾಕೆಟ್ಸ್ ಲೇಯರ್, ಸೆಕ್ಯೂರ್ ಸಾಕೆಟ್ ಲೇಯರ್ಸ್ ಅಂತ ಅಂದ್ಬಿಟ್ಟು ಬರಿಬೇಕಾಗುತ್ತೆ. ಬರೆದ್ರೆ ನಿಮ್ಗೆ 1 ಮಾರ್ಕ್ಸ್ ಸಿಗುತ್ತೆ. ವೈರಸ್ ಅಂತ ಅಂದ್ಬಿಟ್ಟು ಇನ್ನೂ ಒಂದು ನೀವು ಕೇಳಿರ್ತೀರಾ. ಏನ್ ವೈರಸ್ ಅಂತಂದ್ರೆ ವೈಟಲ್ ಇನ್ಫಾರ್ಮೇಶನ್ ರಿಸೋರ್ಸ್ ಅಂಡರ್ CH ಅಂತ ಕರೀತಾರೆ. ಸೊ ಕರೆಕ್ಟ್ ಆಗಿ ಬರ್ಕೊಳ್ಳಿ, ಸ್ಪೆಲ್ಲಿಂಗ್ ನ ಮಿಸ್ಟೇಕ್ ಮಾಡ್ಬೇಡಿ. VITAL ವೈಟಲ್ ಇನ್ಫಾರ್ಮೇಶನ್, INFORMATION ಇನ್ಫಾರ್ಮೇಶನ್, RESOURCES ರಿಸೋರ್ಸಸ್ ಅಂಡರ್ UNDR ಅಂಡರ್ CHSIEGE ಅಂತ ಕರೀತಾರೆ. ಸೊ ನಿಮ್ಗೆ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳ್ತಾರೆ. ಎಕ್ಸ್ಪ್ಯಾಂಡ್ ಮಾಡಿದಾಗ ಕಂಪ್ಲೀಟ್ ಆಗಿ ನೀವು ಬರೀಬೇಕಾಗುತ್ತೆ. ಸೊ ಕುಕೀಸ್ ಅಂತಂದ್ರೆ ಏನು, ಮತ್ತೆ ಕ್ರಿಪ್ಟೋಗ್ರಫಿ ಅಂತಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಅರ್ಥ ಆಯ್ತು. ಹಾಗಾದ್ರೆ ಫೈನಲ್ ಕಾನ್ಸೆಪ್ಟ್ ಏನಿದೆ ಈ ಚಾಪ್ಟರ್ ಅಂತಂದ್ರೆ ರಿಸೋರ್ಸ್ ರಿಕ್ವೈರ್ಡ್ ಫಾರ್ ಸಕ್ಸಸ್ಫುಲ್ ಇ ಬಿಸ್ನೆಸ್ ಇಂಪ್ಲಿಮೆಂಟೇಶನ್. ಒಂದು ಸಕ್ಸಸ್ಫುಲ್ ಆಗಿ ಈ ಬಿಸ್ನೆಸ್ ನ ಮಾಡ್ತೀನಿ. ಈ ಬಿಸ್ನೆಸ್ ಅಂತಂದ್ರೇನು ಟ್ರೇಡ್, ಕಾಮರ್ಸ್ ಅಥವಾ ಇಂಡಸ್ಟ್ರಿನ ಕಂಪ್ಯೂಟರ್ ನೆಟ್ವರ್ಕ್ ಸಹಾಯ ಮಾಡೋ ಅಂತದ್ನೇ ಈ ಬಿಸ್ನೆಸ್ ಅಂತ ಕರೀತಾರೆ. ಆ ಸಕ್ಸಸ್ಫುಲ್ ಆಗಿ ಈ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಏನೇನ್ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಅಫ್ಕೋರ್ಸ್ ನೀವು ಈ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಮನುಷ್ಯರು ಇರ್ಬೇಕು. ನಾವ್ ಇದ್ರೆ ತಾನೇ ಆನ್ಲೈನ್ ಬಿಸ್ನೆಸ್ ಮಾಡಕ್ಕಾಗೋದು. ನಾವ್ ಇದ್ರೇನೆ ಟ್ರೆಡಿಷನಲ್ ಬಿಸ್ನೆಸ್ ಮಾಡ್ಬೋದು. ನಾವ್ ಇದ್ದಿದ್ದಕ್ಕೆ ಆನ್ಲೈನ್ ಬಿಸ್ನೆಸ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇರೋದು. ಫಸ್ಟ್ ಮನುಷ್ಯರು ಬೇಕಾಗುತ್ತೆ, ಹ್ಯೂಮನ್ ಬೇಕಾಗುತ್ತೆ, ಅಥವಾ ಮೆನ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮೆನ್ ಅಂತಂದ್ರೆ ಬರೀ ಜೆಂಟ್ಸ್ ಅಷ್ಟೇ ಅಂತ ಅಲ್ಲ, ಫೀಮೇಲ್ಸ್ ಅಂತ ಬರೀ ಜೆಂಟ್ಸ್ ಅಷ್ಟೇ ಅಂತ ಅಲ್ಲ, ಫೀಮೇಲ್ಸ್ ಆಗಿರ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಬೇಕು, ನಾನು ಐಡಿಯಾನ ಮೈಂಡ್ ಅಲ್ಲಿ ಇಟ್ಕೊಂಡಿದ್ರೆ ಸಾಕಾಗ್ಬಿಡುತ್ತಾ? ಅದನ್ನ ಮಾಡಕ್ಕೆ ನಿಮಗೆ ಒಂದು ಸಿಸ್ಟಮ್ ಬೇಕಾಗುತ್ತೆ, ಇಂಟರ್ನೆಟ್ ಬೇಕಾಗುತ್ತೆ, ಬೇರೆ ಬೇರೆ ಐಟಮ್ಗಳು ಬೇಕಾಗುತ್ತೆ. ಸೊ ಒಂದು ಬೇಸಿಕ್ ಬೇಕಾಗ್ತಕ್ಕಂತಹ ಏನೇ ಐಟಮ್ ತಗೊಳ್ತೀನಿ ಅಂದ್ರೆ ನಿಮಗೆ ಏನ್ ಬೇಕಾಗುತ್ತೆ, ಮನಿ ಬೇಕಾಗುತ್ತೆ. ಒಬ್ರು ವರ್ಕ್ ಮಾಡ್ತಕ್ಕಂತಹವ್ರು ಬೇಕು, ಆಮೇಲೆ ನೆಕ್ಸ್ಟ್ ದುಡ್ಡು ಇರ್ಬೇಕು ಐಟಮ್ಗಳನ್ನ ಪರ್ಚೇಸ್ ಮಾಡ್ಬೇಕೆ. ಅದಾದ್ಮೇಲೆ ಮೆಷಿನ್ಸ್ ಗಳು ಬೇಕು, ಮೆಷಿನರಿಗಳು, ಹಾರ್ಡ್ವೇರ್ ಬೇಕಾಗ್ತದೆ, ನಿಮಗೆ ಸಿಸ್ಟಮ್ ಬೇಕಾಗುತ್ತೆ. ಸೊ ಅವನ್ನೆಲ್ಲ ತಗೊಳ್ಳಿಕ್ಕೆ ಏನ್ ಬೇಕಾಗುತ್ತೆ, ಮೆನ್ ಇರ್ಬೇಕು, ಮನಿ ಇರ್ಬೇಕು, ಮತ್ತೆ ಮಿಷನರಿ ಹಾರ್ಡ್ವೇರ್ ಗಳು ಏನೇನ್ ಬೇಕೋ ಅವನ್ನೆಲ್ಲ ಇರ್ಬೇಕಾಗತ್ತೆ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಸೆಕೆಂಡ್ ಒನ್ ಏನು, ವೆಬ್ಸೈಟ್. ನೀವು ಆನ್ಲೈನ್ ಅಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ವೆಬ್ಸೈಟ್ ಡೆವಲಪ್ ಮಾಡದೆ ನೀವು ಆನ್ಲೈನ್ ಅಲ್ಲಿ ಮಾಡಕ್ಕಾಗತ್ತಾ? ಖಂಡಿತ ಇರಲ್ಲ. ನಿಮ್ದು ಆನ್ಲೈನ್ ಪೋರ್ಟಲ್ ಇರ್ಬೇಕಾಗತ್ತೆ. ಈಗ ಅಮೆಜಾನ್ ಅಂತ ಅನ್ನೋದು ಅದೊಂದು ವೆಬ್ಸೈಟ್. ಆ ವೆಬ್ಸೈಟ್ ಅಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ. eBay ಅಂತ ಅನ್ನೋದು ಒಂದು ವೆಬ್ಸೈಟ್, ಅದರಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ. ಮೀಶೋ ಅಂತ ಅನ್ನೋದು ಒಂದು ವೆಬ್ಸೈಟ್, ಅದರಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡು ಆನ್ಲೈನ್ ಪರ್ಚೇಸ್ ಮಾಡ್ತೀರಾ. OLX ಅಂತ ಅನ್ನೋದು ಒಂದು ವೆಬ್ಸೈಟ್, ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಬಿಸ್ನೆಸ್ ನ ಮಾಡ್ತೀರಾ. ಸೊ ಹೀಗೆ ಒಂದು ವೆಬ್ಸೈಟ್ ಇರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಮೊದಲನೇದು ಏನಿರ್ಬೇಕು, ಮೆನ್, ಮನಿ ಅಂಡ್ ಮೆಟೀರಿಯಲ್, ಮೆಷಿನರಿಗಳು ಏನೇನ್ ಬೇಕು, ಮಿಷಿನ್ಸ್ ಗಳು ಬೇಕು ಅಂತ ಹೇಳ್ತಾ ಇದ್ರೆ. ಸೆಕೆಂಡ್ ಇನ್ನು ಒಂದು ಏನಂತ ಅಂತಂದ್ರೆ ನಿಮ್ಗೆ ವೆಬ್ಸೈಟ್ ಇರ್ಲೇಬೇಕು. ವೆಬ್ಸೈಟ್ ಇಲ್ಲದೆ ಹೋದ್ರೆ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ರೆ. ಹಾಗೆ ವೆಬ್ಸೈಟ್ ವರ್ಕ್ ಆಗ್ಬೇಕು ಅಂತಂತಂದ್ರೆ ಇನ್ನು ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು, ಇಂಟರ್ನೆಟ್ ಬೇಕಾಗುತ್ತೆ. ಇಂಟರ್ನೆಟ್ ಇಲ್ಲದೆ ಮಾಡಕ್ಕಾಗತ್ತಾ? ಆಫ್ಲೈನ್ ಅಲ್ಲಿ ನೀನು ಮೊಬೈಲ್ ಅಲ್ಲಿ ಮೆಸೇಜ್ ಮಾಡ್ಕೊಂಡು ನಾರ್ಮಲ್ ಮೆಸೇಜ್ ಕಳ್ಸಿದ್ರೆ ಆನ್ಲೈನ್ ಬಿಸ್ನೆಸ್ ಮಾಡಕ್ಕಾಗತ್ತಾ?
ಈ ಬಿಸ್ನೆಸ್ ಕಂಪಲ್ಸರಿ ಇಂಟರ್ನೆಟ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ, ಹಾಗೆ ಫೈನಲಿ ಒಂದು ಸಿಸ್ಟಮ್ ಬೇಕು, ಕಂಪ್ಯೂಟರ್ ಸಿಸ್ಟಮ್ ಬೇಕು. ಕಂಪ್ಯೂಟರ್ ಸಿಸ್ಟಮ್ ಇಲ್ಲದೆ ಮಾಡಕ್ಕಾಗಲ್ಲ. ಕಂಪ್ಯೂಟರ್ ಸಿಸ್ಟಮೇ ಆಗಿರ್ಲಿ ಅಥವಾ ಲ್ಯಾಪ್ಟಾಪೇ ಆಗಿರ್ಲಿ ಬೇಕೇ ಬೇಕಾಗುತ್ತೆ, ಸೆಲ್ ಫೋನ್ ಆಗಿರ್ಲಿ ಬೇಕಾಗುತ್ತೆ ಆನ್ಲೈನ್ ಬಿಸ್ನೆಸ್ ಮಾಡಕ್ಕೆ ಅಂತ ಅಂದ್ಬಿಟ್ಟು. ಒಂದು ಸಕ್ಸಸ್ಫುಲ್ ಆಗಿ ಈ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಏನೇನ್ ಬೇಕು? ಫಸ್ಟ್ ನಾವಿರ್ಬೇಕು, ನಮ್ಮಿಂದ ಇನ್ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ, ನಾವು ಅದನ್ನ ಮನಿ ಇಟ್ಕೊಳ್ತೀವಿ, ದುಡ್ಡು ಇದ್ದಾಗ ಮಾತ್ರ ಮಾಡಕ್ಕಾಗೋದು. ಮಿಷನ್ಗಳು ಬೇಕು, ಏನ್ ಬೇಕು ಅಂತಂದ್ರೆ ಅದನ್ನ ನಾವು ತಗೊಳ್ತೀವಿ. ಹಾಗೆ ವೆಬ್ಸೈಟ್ ನ ಡೆವಲಪ್ ಮಾಡಿಸ್ಕೊಳ್ತೀವಿ. ವೆಬ್ಸೈಟ್ ಡೆವಲಪ್ ಮಾಡಿಸಾದ್ಮೇಲೆ ಇಂಟರ್ನೆಟ್ ನ ನಾವು ಕನೆಕ್ಷನ್ ಬೇಕಾಗುತ್ತೆ, ಇಂಟರ್ನೆಟ್ ಕನೆಕ್ಷನ್ ತಗೊಳ್ತೀವಿ. ಹಾಗೇನೆ ಕಂಪ್ಯೂಟರ್ ಸಿಸ್ಟಮ್ ಬೇಕಾಗುತ್ತೆ. ಸೊ ಅದನ್ನ ಯುಟಿಲೈಸ್ ಮಾಡ್ಕೊಂಡು ನಾವು ಈ ಬಿಸ್ನೆಸ್ ನ ಮಾಡ್ತೀವಿ. ಗೈಸ್, ಇಲ್ಲಿಗೆ ನಿಮ್ಮ ಚಾಪ್ಟರ್ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಸೊ ನಾವು ಫಸ್ಟ್ ಸೆಷನ್ ಅಲ್ಲಿ ಮತ್ತೆ ಸೆಕೆಂಡ್ ಸೆಷನ್ ಅಲ್ಲಿ ಏನೇನ್ ಮಾಡಿದೀವಿ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಒಂದ್ಸಲ ರಿವೈಸ್ ಗ್ಲಾನ್ಸ್ ಮಾಡ್ಬಿಡೋಣ. ಸೊ ನಿಮ್ಗೆ ಐಡಿಯಾ ಸಿಕ್ಬಿಡುತ್ತೆ ಏನೇನ ಪಾರ್ಟ್ ಅನ್ನ ಈ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅಲ್ಲಿ ಕಲ್ತೋ. ಗೈಸ್, ಆಸ್ ಯು ನೋ, ಕಾನ್ಸೆಪ್ಟ್ ಇಸ್ ವೆರಿ ಈಸಿ ಅಂಡ್ ಕ್ಲಿಯರ್. ನಾನು ಆಗ್ಲೇ ಹೇಳಿದೀನಿ, ನಿಮ್ಗೆ ಪ್ರಾಕ್ಟಿಕಲ್ ಆಗು ಈಗಾಗಲೇ ಈ ಚಾಪ್ಟರ್ ಬಗ್ಗೆ ಐಡಿಯಾ ಸಿಕ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಫಸ್ಟ್ ಏನಾದ್ರು ಅರ್ಥ ಮಾಡ್ಕೊಂಡು ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ನಿಮಗೆ ಈ ಚಾಪ್ಟರ್ ಇಂದ ಯಾವ್ಯಾವ ಪಾರ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ನೋಡಿದಿರಾ. ಪಾರ್ಟ್ ಎ ಅಲ್ಲಿ 1 ಕ್ವಶನ್, ಪಾರ್ಟ್ ಬಿ ಅಲ್ಲಿ 2 ಕ್ವಶನ್ಸ್, ಪಾರ್ಟ್ ಸಿ ಅಲ್ಲಿ 3 ಕ್ವಶನ್, 1 ಕ್ವಶನ್ ಬರುತ್ತೆ. ಸೊ ನಿಮಗೆ ಮೇನ್ ಆಗಿ ಈ ಚಾಪ್ಟರ್ ಇಂದ 3 ಕ್ವಶನ್ಸ್ ಬರುತ್ತೆ. 7 ಮಾರ್ಕ್ಸ್ ಅನ್ನ ಈಸಿಯಾಗಿ ಸ್ಕೋರ್ ಮಾಡಬಹುದು ಅಂತ ಗೊತ್ತಾಗಿದೆ. ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅಂತ ಏನು, ಯಾವ್ಯಾವ ಡಿಫ್ರೆಂಟ್ ಟೈಪ್ ಆಫ್ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅಂತ ಇದೆ ಅಂತ ಅರ್ಥ ಮಾಡ್ಕೊಂಡಿದೀರಾ. ಈ ಬಿಸ್ನೆಸ್ ಅಂತಂದ್ರೇನು, ಈ ಕಾಮರ್ಸ್ ಅಂತಂದ್ರೇನು, ಅದಕ್ಕೆ ಎರಡಕ್ಕೂ ಇರ್ತಕ್ಕಂತಹ ಡಿಫರೆನ್ಸಸ್ ಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸ್ಕೋಪ್ ಆಫ್ ಬಿಸ್ನೆಸ್ ಅಲ್ಲಿ 4 ಡಿಫ್ರೆಂಟ್ ಟೈಪ್ ಆಫ್ ಸ್ಕೋಪ್ಸ್ ಗಳನ್ನ ನೋಡಿದ್ರ. B2B ಆಗಿರ್ಬೋದು, B2C ಆಗಿರ್ಬೋದು, ಅದಾದ್ಮೇಲೆ ಇಂಟ್ರಾ ಬಿ ಆಗಿರ್ಬೋದು, ಹಾಗೇನೆ ಇನ್ನು ಒಂದು ಯಾವ್ದು C2C ನ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ನಿಮಗೆ ಕಾನ್ಸೆಪ್ಟ್ ಕ್ಲೀನ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಆದಂತಹ ಪೇಪರ್ ಅಂತಂದ್ರೆ ಏನು, ಹಾಗೇನೆ ಟ್ರೆಡಿಷನಲ್ ಬಿಸ್ನೆಸ್ಗೂ ಮತ್ತೆ ಈ ಬಿಸ್ನೆಸ್ಗೂ ಇರ್ತಕ್ಕಂತಹ ಡಿಫರೆನ್ಸಸ್ ಗಳೇನು ತುಂಬಾ ಎಲಾಬರೇಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗೆ ಫೈನಲ್ ಆಗಿ ಬೆನಿಫಿಟ್ ಆಫ್ ಈ ಬಿಸ್ನೆಸ್ ಮಾಡೋದ್ರಿಂದ ನಿಮ್ಗೆ ಏನೇನ್ ಬೆನಿಫಿಟ್, ಹಾಗೆ ಏನೇನ್ ಲಿಮಿಟೇಷನ್ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಫೈನಲಿ ಈಗ ಮಾಡಿದ್ರಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತಂದ್ರು. ಆನ್ಲೈನ್ ಟ್ರಾನ್ಸಾಕ್ಷನ್ ಒಂದು ಬಿಸ್ನೆಸ್ ಮಾಡ್ತೀನಿ ಪರ್ಚೇಸರ್ ಅಂತಂದ್ರೆ ನೀವು ಏನೇನ್ ಮೆಥಡ್ ಗಳನ್ನ, ಯಾವ ತರ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಬೇಕು ಅನ್ನೋದು ಗೊತ್ತಾಗಿದೆ. ಹಾಗೇನೆ ಮತ್ತೆ ಆನ್ಲೈನ್ ಈ ಬಿಸ್ನೆಸ್ ಗೆ ಇರ್ತಕ್ಕಂತಹ ಸೆಕ್ಯೂರಿಟಿ ಮತ್ತೆ ಸೇಫ್ಟಿಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂತಹ ರಿಸ್ಕ್ ಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಫೈನಲ್ ಆಗಿ ಕೀಸ್ ಅಂತಂದ್ರೇನು, ಕ್ರಿಪ್ಟೋಗ್ರಫಿ ಅಂತಂದ್ರೆ ಏನು, ಹಾಗೇನೆ ಒಂದು ಸಕ್ಸಸ್ಫುಲ್ ಆಗಿ ಈ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಗೈಸ್, ಇಲ್ಲಿಗೆ ನಿಮ್ಮ ಚಾಪ್ಟರ್ ಆದಂತಹ 5th ಚಾಪ್ಟರ್ ಆದಂತಹ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಅನ್ನ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಇನ್ನೂ ಡೌಟ್ ಏನಾರು ಇತ್ತು ಅಂತಂದ್ರೆ ಕೇಳಿ. ಇದಕ್ಕೆ ಸಂಬಂಧಪಟ್ಟಂತಹ ಏನು NCERT ನೋಟ್ಸ್ ಟೆಕ್ಸ್ಟ್ ಬುಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅದಕ್ಕೆ ಜಾಯಿನ್ ಆಗಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಿದೆ. ವಾಟ್ಸ್ಆಪ್ ಅಲ್ಲಿಯೂ ಕೂಡ ಗ್ರೂಪ್ ಕ್ರಿಯೇಟ್ ಮಾಡಿದೀನಿ, ವಾಟ್ಸ್ಆಪ್ ಇಂದನೂ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ನಿಮ್ಗೆ ಇನ್ಫಾರ್ಮೇಶನ್ ಚೆನ್ನಾಗಿತ್ತು ಅಂತ ಅನ್ಸಿದ್ರೆ, ಕ್ಲಾಸ್ ಗಳು ತುಂಬಾ ಚೆನ್ನಾಗಿ ಹೋಗ್ತಿದೆ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆಗೂ ಶೇರ್ ಮಾಡಿ. ಮತ್ತೇನೆ ನೆಕ್ಸ್ಟ್ ಚಾಪ್ಟರ್ ಗಳಲ್ಲಿ ಸಿಗ್ತಾ ಹೋಗೋಣ.